ಈಗ ಬೇಸಿಗೆ ಕಾಲ, ಹೊರಗೆ ಸುಡೋಂಥ ಬಿಸಿಲು, ಎಷ್ಟೇ ನೀರು ಕುಡಿದ್ರೂ ಬಾಯಾರಿಕೆ ಒಂಥರ ಆಯಾಸ ಇದ್ದೇ ಇರುತ್ತೆ. ಮಜ್ಜಿಗೆ, ಹಣ್ಣಿನ ರಸ, ತಣ್ಣಗಿರೋ ನೀರು ಎಲ್ಲ ತರಹ ಪಾನೀಯನ ಕುಡಿದು ಬೇಸಿಗೆನ ಕಳಿತೀವಿ. ಈ ಸರ್ತಿ ಇದನ್ನು ಮಾಡಿ ನೋಡಿ, ದೇಹಕ್ಕೆ ತಂಪು ಮತ್ತು ಶಕ್ತಿ ಕೊಡುತ್ತೆ. ಅದೇ ರಾಗಿ ಹಾಲು ಅಥವಾ ರಾಗಿ ಜ್ಯೂಸ್. ಮಾಡಲು ತುಂಬ ಸರಳ, ಸುಲಭ. ನಮಸ್ತೆ, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಧಾ ಸದನ. ನಾನು ಸುಧಾ. ನಮ್ಮ ಈ ದೇಸಿ ಪಾನೀಯ ರಾಗಿ ಜ್ಯೂಸ್ನ ಹೇಗೆ ಮಾಡೋದು ನೋಡೋಣ. ಒಂದು ಸಣ್ಣ ಬಟ್ಲು ರಾಗಿ ತೊಗೊಂಡಿದ್ದೀನಿ, ಕೆಂಪು ರಾಗಿನ ಒಂದು ಬಟ್ಲಿಗೆ ಹಾಕ್ಕೊಂಡು ತುಂಬ ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ರಾಗಿನ ಈಗಲೇ ಚೆನ್ನಾಗಿ ತೊಳೆದು ನೆನೆಸಿಡ್ಬೋದು, ಅಥವಾ ನೆಂದಾದ್ಮೇಲೆ ಚೆನ್ನಾಗಿ ತೊಳೆದು ಉಪಯೋಗಿಸ್ಬಹುದು, ಹೇಗಾದರೂ ಸರಿ. 10 ಬಾದಾಮಿ, ಸುಮಾರು 15 ಒಣ ದ್ರಾಕ್ಷಿ, ಹಾಗೆ 4 ಒಣ ಖರ್ಜೂರ ತಗೊಂಡಿದ್ದೀನಿ. ಇಷ್ಟನ್ನು ಒಟ್ಟಿಗೆ ಒಂದು ಬಟ್ಲಲ್ಲಿ ಹಾಕಿ ನೆನೆಸಿಡೋಣ. ಇದು ಸುಮಾರು 8 ರಿಂದ 10 ಗಂಟೆಗಳ ಕಾಲ ನೆನೆಯಬೇಕಾಗತ್ತೆ, ಅಥವಾ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡ್ಬೋದು. ಈಗ ನಾನು ಇದನ್ನು ರಾತ್ರಿ ನೆನೆಸಿಡ್ತಾ ಇದ್ದೀನಿ. ರಾತ್ರಿ ನೆನೆಸಿಟ್ಟಿರುವಂಥದ್ದು ನೋಡಿ, ಚೆನ್ನಾಗಿ ನೆಂದು ಈ ರೀತಿ ಆಗಿರುತ್ತೆ. ನಾನು ರಾತ್ರಿ ರಾಗಿನ ಹಾಗೆ ನೆನೆಸಿದ್ದೆ. ಈಗ ಚೆನ್ನಾಗಿ ಇಸ್ಕಿ ತೊಳಿತಾ ಇದ್ದೀನಿ. ಚೆನ್ನಾಗಿ ನೆಂದಿರೋದ್ರಿಂದ ಅದ್ರ ಮೇಲಿರೋ ಹೊಟ್ಟು ಸುಲಭವಾಗಿ ಬರುತ್ತೆ. ಇದನ್ನು ತೊಳ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ನೆಂದು ಉಬ್ಬಿದೆ. ಹಾಗೆ ಬಾದಾಮಿ, ಖರ್ಜೂರ, ದ್ರಾಕ್ಷಿನೂ ತೊಳ್ಕೊಳ್ಳೋಣ. ಈಗ ಎರಡನ್ನು ತೊಳ್ಕೊಂಡಿದ್ದಾಗಿದೆ. ಖರ್ಜೂರ ನೆಂದು ದಪ್ಪ ಆಗಿದೆ. ಈಗ ಇದರಲ್ಲಿರೋ ಬೀಜನ ತೆಗೆಯೋಣ. ಖರ್ಜೂರ ನೆಂದು ಮೆತ್ತಗಾಗಿರೋದ್ರಿಂದ ಬೀಜ ತೆಗೆಯೋದು ಸುಲಭ. ರಾಗಿ ದೇಹಕ್ಕೆ ತಂಪು. ಈ ರಾಗಿ, ಬಾದಾಮಿ, ದ್ರಾಕ್ಷಿ, ಖರ್ಜೂರ ಎಲ್ಲ ದೇಹಕ್ಕೆ ಶಕ್ತಿ ಕೊಡುವಂಥದ್ದು. ಅಲ್ಲದೆ ಪ್ರತಿದಿನ ಬೆಳಗ್ಗೆ 1 ರಿಂದ 2 ಖರ್ಜೂರ ತಿನ್ನೋದ್ರಿಂದ ಸುಸ್ತನ್ನು ಕಡಿಮೆ ಮಾಡ್ಕೊಳ್ಬೋದು. ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ರಾಗಿ ಮತ್ತು ಈ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನೀರನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ರುಬ್ಕೊಳ್ಬೇಕು ಚೆನ್ನಾಗಿ. ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ಬಳಸಬಹುದು. ರುಬ್ಬಿದ್ದಾಗಿದೆ. ಇದಕ್ಕೆ ನಾವು ರಾಗಿ ತೊಗೊಂಡಿದ್ದ ಬಟ್ಲಲ್ಲೇ ಅರ್ಧ ಬಟ್ಲಷ್ಟು ಬೆಲ್ಲದ ಪುಡಿನ ತಗೊಳ್ತಾ ಇದ್ದೀನಿ. ಇದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸ್ವಲ್ಪ ಸಿಹಿ ಬೇಕು ಅನ್ನೋರು 3/4 ಅಥವಾ 1 ಕಪ್ನಷ್ಟು ತಗೊಳ್ಬಹುದು. ಇಲ್ಲಿ ಒಣ ದ್ರಾಕ್ಷಿ ಮತ್ತು ಒಣ ಖರ್ಜೂರ ತೊಗೊಂಡಿದ್ದೀವಲ್ಲ, ಅದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ. ಇದನ್ನು ಮತ್ತೆ ರುಬ್ಕೊಳ್ಳೋಣ. ರುಬ್ಬಿದ್ದಾಗಿದೆ. ಬೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಇದನ್ನು ಒಂದು ಜಾಲರಿಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ನೀವು ತೆಳುವಾದ ಬಟ್ಟೆಯಲ್ಲಿ ಬೇಕಾದರೂ ಸೋಸ್ಕೊಳ್ಬಹುದು. ಹೀಗೆ ಸ್ಪೂನಲ್ಲಿ ತಿರುಗ್ತಾ ಇದ್ರೆ ಕೆಳಗಡೆ ಹಾಲು ಬರುತ್ತೆ. ಕೊನೆಯಲ್ಲಿ ಈ ರೀತಿ ಗಟ್ಟಿಯಾದಾಗ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಮತ್ತೆ ಇಂಟ್ಕೊಳ್ಬೋದು. ಪೂರ್ತಿ ಹಾಲನ್ನು ತೆಗೆದಾಯಿತು. ಇದನ್ನೀಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಈಗ ನಾನಿಲ್ಲಿ ಈ ಹಾಲ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ. ನಿಮ್ಮ ರುಚಿಯ ಅನುಸಾರವಾಗಿ ಇದನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು, ಅಥವಾ ಜೇನುತುಪ್ಪ ಬೇಡ ಅಂದರೆ ಖಂಡಿತ ಸ್ಕಿಪ್ ಮಾಡಬಹುದು. ಆಗ ಬೆಲ್ಲದ ಪ್ರಮಾಣನ ಹೆಚ್ಚಿಗೆ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೇ, ಈಗ ರಾಗಿ ಹಾಲು ರೆಡಿಯಾಗಿದೆ. ಬೇಸಿಗೆಯಲ್ಲಿ ತಣ್ಣಗೆ ಕುಡಿಬೇಕು ಅಂತಂದರೆ ಐಸ್ ಕ್ಯೂಬ್ನ ಸೇರಿಸ್ಕೊಳ್ಬಹುದು. ಐಸ್ ಕ್ಯೂಬ್ ಸೇರಿಸೋದ್ರಿಂದ ರಾಗಿ ಹಾಲು ತೆಳ್ಳಗಾಗತ್ತೆ. ಆದ್ದರಿಂದ ರಾಗಿ ಹಾಲು ಸ್ವಲ್ಪ ಗಟ್ಟಿಯಾಗಿರಲಿ. ಐಸ್ ಕ್ಯೂಬ್ ಸೇರಿಸಲಿಲ್ಲ ಅಂದರೆ ನಾವು ಕುಡಿಯೋ ಹದಕ್ಕೆ ರಾಗಿ ಹಾಲನ್ನ ತೆಳುವು ಮಾಡ್ಕೊಳ್ಬಹುದು. ಈ ರಾಗಿ ಹಾಲನ್ನು ಮಾಡಿದ ದಿವಸನೇ ಉಪಯೋಗಿಸಿದ್ರೆ ಫ್ರೆಶ್ ಆಗಿ
ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಎತ್ತಿಟ್ಟು ನೆಕ್ಸ್ಟ್ ಡೇ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಈ ಬೇಸಿಗೆಯಲ್ಲಿ ಈ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗಿದ್ರೆ ಯಾಕೆ ತಡ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸುಧಾ ಸದನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನ್ನೆಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.